ಹರಿ ಓಂ ಎಲ್ರಿಗೂ. ಇವತ್ತಿನ ಡೇ ಇನ್ ಮೈ ಲೈಫಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಇವತ್ತಿನ ಡೇ ಇನ್ ಮೈ ಲೈಫ್ ಏನೆಲ್ಲ ಮಾಡ್ತೇವೆ ಅಂತ ನಾನು ತೋರಿಸ್ತೇನೆ. ಎಲ್ರದ್ದು ಚಾ ತಿಂಡಿ ಎಲ್ಲ ಆಯ್ತು ಅಂತ ಅಂದ್ಕೊಳ್ತೇನೆ. ನಂದು ಆಗಿದೆ, ಬಟ್ ಅದನ್ನು ವೀಡಿಯೋ ತೆಗಿಲಿಕ್ಕೆ ಮಾತ್ರ ಮರ್ತೋಯ್ತು. ಹೋಮ್ ಟೂರ್ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ, ಬಟ್ ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆಯಲ್ಲ ನಮ್ಮದು. ಟ್ರೈ ಮಾಡ್ತೇನೆ, ಆದರೆ ಮಾಡ್ತೇನೆ ಹೋಮ್ ಟೂರ್ ಎಲ್ಲ. ಮತ್ತು ನೋಡ ಪ್ರ್ಯಾಂಕ್ಸ್ ಅಂಥದ್ದೇನಾದರೂ ವೀಡಿಯೋ ಮಾಡಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ. ಈಗ ನನ್ನ ತಮ್ಮದ್ದು ಕೂಡ ಎಕ್ಸಾಮ್ ಮುಗಿತಾ ಬಂತು. ವೆಕೇಷನ್ ಸಿಗುವಾಗ, ವೆಕೇಷನ್ ರಜೆ ಸಿಗ್ತದಲ್ಲ, ಆವಾಗ ಮಾಡ್ತೇವೆ, ಇವಾಗ ಆಗಲ್ಲ. ಈಗ ನಾನೇನೆಲ್ಲ ಮಾಡ್ತೇನೆ ಅದೆಲ್ಲ ತೋರಿಸ್ತೇನೆ, ಬನ್ನಿ. ನೋಡಿ, ನಂದು ಗುಡಿಸೆಲ್ಲ ಆಯ್ತು, ಇನ್ನು ಅದರ ಕಸ ತೆಗಿಲಿಕ್ಕೆ ಮಾತ್ರ ಬಾಕಿ ಇದೆ. ನೋಡಿ, ನನ್ನ ಅಮ್ಮಲ್ಲಿದ್ದಾರೆ. ಅಮ್ಮ ನೋಡಿಲ್ಲಿ, ಹಾಯ್ ಮಾಡು. ಚಲೋ ಚಲೋ ಚಲೋ. ಇದು ನಮ್ಮದು ಚಾರ್ಲಿ. ಹತ್ರ ಕೋಳಿ ಉಂಟಾ ಅಂತ ಉಂಟು, ಆದರೆ ತುಂಬ ಇಲ್ಲ. ತೋರಿಸ್ತೀನಿ. ಅಲ್ಲಿ ನೋಡಿ, ಇಲ್ಲೊಂದುಂಟು, ಮತ್ತು ಇಲ್ಲೊಂದುಂಟು. ಹೇಳ್ತಾ ಇದ್ರಿ ಅಲ್ವಾ, ನಾ ಗ್ರೇಪ್ ಮಸಾಲ ಹಾಕಿದಾಗ ವಿಡಿಯೋ ಮಾವಿನ ಹಣ್ಣು ತಿನ್ನುವುದು ಕೂಡ ಹಾಕಿ ಅದು. ಇಲ್ಲಿ ಮರ ನಮ್ಮದು ಉಂಟು, ಬಟ್ ಹತ್ತಲಿಕ್ಕೆ ಆಗಲ್ಲ ಇದರಲ್ಲಿ. ಹಾಗಾಗಿ ನೋಡುವ, ನನ್ನ ತಮ್ಮ ಬಂದರೆ ಅವನು ತೆಗೆದು ಕೊಡ್ತಾನೆ. ನೋಡಿ ಗೈಸ್, ನಮ್ಮದು ಬಸಳೆ ಎಲ್ಲ ನಟ್ಟಿದ್ದೇವೆ ನಾವಿಲ್ಲಿ. ಗಾಯ್ಸ್, ನಾನೀಗ ಹೊರಗಡೆ ಹೋಗ್ತಿದ್ದೀನಿ. ನನ್ನ ಔಟ್ಫಿಟ್ ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೇನೆ. ಗಾಯ್ಸ್, ಎಂತ ಔಟ್ಸೈಡ್ ಹೋದು ಇಲ್ಲ ಪೋಂದಿಲ್ಲ ಎಂಚಿನ ದೊಂಬು ಗಾಯ್ಸ್. ಬಾ ಎಂಚಿನ ಏನು ಕೊಡೆ ಪೋತೆ ಆಂಡಲ ದೊಂಬುಡು ತಡೆಯರಾಪುಜಿತ್ತೆ. ಇಂಚಿನ ದೊಂಬು ಹೊರ ಬರ್ಸ ಬರ್ತದೆ ಯಾವ ಪಂದ ಅಂಚ ಬ್ಯಾಂಕ್ ಪರಿತಂಡು ಕುಂಟಾಡ್ತದಾಚಿ ನಾನಲ್ಲ ನಾ ಪೋದು ಕುಂಟಾಡ್ತೋಡು ಸ್ವಲ್ಪ ಇಂಚನೆ ದೊಂಬುಂಡಪ್ಪ ಒಂದು ಪಲ್ಲೆ ಗಾಯ್ಸ್. ಬೊಕ್ಕ ಏನು ಪಿಂಪಲ್ಸ್ಗೆ ದಾದನ ರೆಮಿಡೀಸ್ ಇತ್ತು ನಾ ಪಲ್ಲೆ ಪಂದು ಇನ್ನು ದಿನ ಪೋಯ್ಲಕ್ಕನೆ ಮುಲ್ಪ ಅಂತ ಮಾರ್ಕ್ಸ್ ಮಾತ ಬಾಕಿ ಆಪುಂಡು. ಬೊಕ್ಕ ಒಂದು ಜಾಸ್ತಿ ಅವನು ಪೋನು ದಾಲ ಪಾಡುಜಿ ಸ್ಕಿನ್ಗೆ ಇಂಚ ದಾದಾನ ಫಂಕ್ಷನ್ ಇತ್ತು ಮಾತ್ರ ಒಂದು ಮೇಕಪ್ ಮಲ್ಪತ್ತಂದು ಇಂಚ ದಾಲ ಪಾಡುಜಿ ಅವನನ್ನ ಪಿಂಪಲ್ಸ್ ಅಂತ ಫೇರ್ ತೋಜಿ ಮೋನ ಥರ ತೋಜು. ಅಂಚೆ ಅದನ್ನೆಲ್ಲ ಹೋಮ್ ರೆಮಿಡೀಸ್ ಇತ್ತಿನ ಸಜೆಸ್ಟ್ ಮಾಡ್ಪಲೆ ಇಂಕ್. ನಾನು ಮ್ಯಾಗಿ ಮಾಡ್ತಿದ್ದೇನೆ, ಅದಕ್ಕೆ ನೀರು ಹಾಕಿ ಮ್ಯಾಗಿನ ಹಾಕಿದ್ದೇನೆ. ನೋಡಿ, ಅದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕ್ತಿದ್ದೇನೆ. ಮ್ಯಾಗಿ ತೆಗೆದಿಟ್ಟಿದ್ದೇನೆ. ನಾನು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೇನೆ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಕಟ್ ಮಾಡಿದೆಲ್ಲ ಇದನ್ನೆಲ್ಲ ಎಣ್ಣೆ ಹಾಕಿ ಮಾಡಬೇಕು. ಮೊಟ್ಟೆ ಇದ್ದರೆ ಮೊಟ್ಟೆ ಕೂಡ ಹಾಕ್ಬೋದು, ಮೊಟ್ಟೆ ಹಾಕ್ತಿಲ್ಲ. ಈಗ ಮ್ಯಾಗಿ ಹಾಕಬೇಕು. ನೋಡಿ ಗೈಸ್, ಅದಾದಮೇಲೆ ಅದರ ಪ್ಯಾಕೆಟ್ ಮಸಾಲ ಬರ್ತದಲ್ಲ ಅದನ್ನು ಹಾಕಿ. ನನ್ನ ಸ್ಟೈಲನ್ನು ಮಾಡೋದು, ನನ್ನ ಸ್ಟೈಲಲ್ಲಿ ಈಗ ಮಾಡ್ತಿರೋ ಗೊತ್ತಿಲ್ಲ. ನೋಡಿ ಗೈಸ್, ಮ್ಯಾಗಿ ರೆಡಿ ಆಗಿದೆ. ಗೈಸ್, ನಾನೀಗ ಚಹಾ ಕುಡಿತಿದ್ದೀನಿ. ಊಟ ಮಾಡಲಿಲ್ಲ ನಾನು.